ಹೇಳಿದ ಮಾತು ದಿಟವಾಯ್ತು. ನೊಂದುಕೊಳ್ಳಲೇಕೆ ನೊಂದುಕೊಳ್ಳಲೇಕೆ ಈಗ ಶ್ರೀ ಗೋವಿಂದನ ಅಡಿದಾವರೆಯ ಸೇವಕ ಈಗ ಶ್ರೀ ಗೋವಿಂದನ ಅಡಿದಾವರೆಯ ಸೇವಕ ನೊಂದುಕೊಳ್ಳಲೇಕೆ ನೊಂದುಕೊಳ್ಳಲೇಕೆ ಇಲ್ಲ ನೊಂದುಕೊಳ್ಳಬಾರದು. ಇಲ್ಲ ಒಂದೊಂದೇ ಘಟನೆಗಳು ನೆನಪಿಗೆ ಬರ್ತಾ ಇದೆ. ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆಯಲ್ಲಿ ಇರುವಂತಹ ಆ ಸಂದರ್ಭದಲ್ಲಿ ದೇವೋತ್ತಮರಾದಂತಹ ನಾರದರು ಬಂದು ಆಡಿದಂತಹ ಮಾತು, ಕೈಯದು ಯೋಚಿಸಬೇಡ, ನಿನಗೊಬ್ಬ ಮಗ ಹುಟ್ಟುತ್ತಾನೆ ಎನ್ನುವುದಾಗಿ. ಆದರೆ ನೀನು ಒಂದು ಕೆಲಸವನ್ನ ಮಾಡಬೇಕು ಎನ್ನುವುದಾಗಿ ನನ್ನಲ್ಲಿ ಕೇಳಿಕೊಂಡ್ರು. ಮಗ ಬೇಕು ಎನ್ನುವಂತಹ ಆ ಆಸೆಯ ಕಂಗಳಲ್ಲಿ ಏನು ಮಾಡಬೇಕು ದೇವ ಎನ್ನುವುದಾಗಿ ನಾರದರ ಪಾದವನ್ನ ಹಿಡಿದು ಕೇಳಿದೆ. ಆಗ ನಾರದರು ಆಡಿದಂತಹ ಮಾತು, ನೀನು ನಿನ್ನ ಗಂಡನನ್ನ ಕೂಡುವಂತಹ ಸಂದರ್ಭದಲ್ಲಿ ಹರಿನಾಮವನ್ನ ಉಚ್ಚರಿಸು, ನಿನಗೊಬ್ಬ ಹರಿಚರಣ ನುಟ್ಟುತ್ತಾನೆ ಎನ್ನುವುದಾಗಿ ಹೇಳಿದ್ರು. ದೇವರಿಗೆ ನೈವೇದ್ಯವನ್ನ ಕೊಟ್ಟದ್ದೇ ಹೌದು ಅಂತಾದ್ರೆ ನಮಗದು ಆನಂತರದಲ್ಲಿ ಪ್ರಸಾದ ರೂಪದಲ್ಲಿ ಸಿಗುತ್ತದೆ ತಾನೇ. ನನಗಾದದ್ದು ಅದುವೇ. ಅಂದು ನೈವೇದ್ಯ ರೂಪದಲ್ಲಿ ಹರಿಯ ಸ್ಮರಣೆಯನ್ನ ಮಾಡಿದೆ. ಇಂದು ನನ್ನ ಪಾಲಿಗೆ ಈತ ಹರಿ ಪ್ರಸಾದವಾಗಿ ಸಿಕ್ಕಿದ್ದಾನೆ. ಸರಿ ಸರಿ, ಇವನನ್ನ ಕಾಯುವುದಕ್ಕೆ ಜನಾರ್ದನನಿದ್ದಾನೆ, ಹರಿ ಇದ್ದಾನೆ. ನಾನು ಯಾಕೆ ಯೋಚಿಸ್ಬೇಕು? ಮಗ ಮಗ ಇಲ್ಲಿ ಬಾ ಮಗ. ಏನಮ್ಮ ಇದು? ನನ್ನ ಕೈಯಲ್ಲಿ ತುಂಬಿದಂತಹ ಈ ತಂಬಿಗೆಯಲ್ಲಿ ಹಾಲು ಎನ್ನುವುದಾಗಿ ಯಾವ ನಾಲಿಗೆಯಲ್ಲಿ ಹೇಳಲಿ ಮಗನೇ? ಯಾಕಮ್ಮ? ಇದರಲ್ಲಿ ತುಂಬಿರುವುದು ಹಾಲ ಅಲ್ಲ. ಆದ್ರೆ ಯಾವ ತಾಯಿಗೂ ಇಂತಹ ಸ್ಥಿತಿ ಬರಕೂಡದು ಮಗ. ಮಗನಿಗೆ ವಿಷವನ್ನ ಕೊಡುವಂತಹ ಈ ಪರಿಸ್ಥಿತಿ ಪ್ರಪಂಚದಲ್ಲಿ ಯಾವ ತಾಯಿಗೂ ಬರಕೂಡದು. ಆದರೆ ಪರಿಸ್ಥಿತಿಗೆ ಅನುಗುಣವಾಗಿ ಕೊಡಬೇಕಾದದ್ದು ನನ್ನ ಕರ್ತವ್ಯ. ನಿನ್ನ ರಾಜಧರ್ಮ ಅದು. ನಿನ್ನನ್ನ ಕಾಯುವಂತಹ ಹರಿ ಇದ್ದಾನೆ ಎನ್ನುವಂತಹ ಆ ಸಂಕಲ್ಪದಿಂದ ಈ ಹಾಲನ್ನ ಕುಡಿದು ಬಿಡು ಮಗನೇ. ಚಿಂತಿಸಬೇಡಮ್ಮ, ಹರಿನಾಮದಿಂದ ಕುಡಿಯುತ್ತೇನೆ. ಹರ ಅಮ್ಮ ಏನಮ್ಮ ಇದು? ನೋಡು, ನನಗೆ ಏನಾಗ್ಲಿಲ್ಲ. ಮಗ ನೋಡಿದ್ಯಾ ಮಗ ಹರಿನಾಮ ಸ್ಮರಣೆಯ ಮಹತ್ವ ಏನೆಂಬುದಾಗಿ? ಸಲ್ಲದ ನೀನು ಕೊಟ್ಟಂತಹ ಹಲವನ್ನು ಕುಡಿಯುವಾಗ ಹರಿನಾಮ ಸ್ಮರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಹಲವು ಹಾಲಾಗಿ ಅಮೃತವಾಗಿ ಬದಲಾಯಿತಮ್ಮ. ದೇವ, ಈಗಲಾದರೂ ಗೊತ್ತಾಯ್ತು. ಏನಪ್ಪಾ ನಿನ್ನ ಕರುಣೆ. ಆ ವಿಷ ಸರ್ಪದ ವಿಷವನ್ನ ನಿನಗೆ ಕೊಟ್ಟಂತಹ ಆ ಕ್ಷಣದಲ್ಲೇ ನಿನ್ನ ಹೊಟ್ಟೆಯು ಸುಡುವುದಕ್ಕೆ ಪ್ರಾರಂಭ ಆಗ್ಬೇಕಿತ್ತು. ಆದರೆ ನೀನು ನಗು ನಗುತ್ತಾ ಅಮ್ಮ ನನಗೇನಾಗ್ಲಿಲ್ಲ,